ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಆಲ್ರೆಡಿ 19ನೇ ಕಂತು ಪಡ್ಕೊಂಡು ಬಹುತೇಕ ಜನರು ಓಕೆನಾ 20ನೇ ಕಂತಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. 20ನೇ ಕಂತು ಅಂದ್ರೆ ಅದು ಮಾರ್ಚ್ ತಿಂಗಳ ಹಣ ಓಕೆನಾ. ಆ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನಿರಂತರವಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಸಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಗುಡ್ ನ್ಯೂಸ್. ಅದು 20ನೇ ಕಂತಲ್ಲ, ಏಪ್ರಿಲ್ ತಿಂಗಳ ಹಣ ಅಂದ್ರೆ 21ನೇ ಕಂತು ಬಗ್ಗೆನೂ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಡೀಟೇಲ್ ಇನ್ಫಾರ್ಮೇಶನ್ ಮತ್ತೆ ರಿಯಾಲಿಟಿ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಇಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ. ಮೊದಲನೇದಾಗಿ ಈಗ 19ನೇ ಕಂತು ಒಂದು 80% ಜನರಿಗೆ ಬಂದಿದೆ. ಇನ್ನೂ ಕೂಡ ಒಂದು 20% ಜನರಿಗೆ 19ನೇ ಕಂತು ಕೂಡ ಬರೋದು ಬಾಕಿ ಇದೆ. ದಿನನಿತ್ಯವೂ ಕೂಡ ಒಂದು ಸ್ವಲ್ಪ ಜನರಿಗೆ ಜಮಾ ಆಗ್ತಾ ಇದೆ ಓಕೆನಾ. ನಾವು ಕಮೆಂಟ್ಗಳನ್ನು ಚೆಕ್ ಮಾಡಿದೀವಿ, ಪ್ರೂಫ್ಗಳು ಕೂಡ ಕಳಿಸ್ತಾ ಇದ್ದಾರೆ. ಬಟ್ ಆದರೂ ಕೂಡ ಫಾಸ್ಟ್ ಆಗಿ ಜಮಾ ಆಗ್ತಿಲ್ಲ. 19ನೇ ಕಂತು ಒಂದಿಷ್ಟು ಜನರಿಗೆ ಬರೋದು ಬಾಕಿ ಇದೆ ಓಕೆನಾ. ಬಹುತೇಕ ಜನರು 19ನೇ ಕಂತು ಪಡ್ಕೊಂಡು 20ನೇ ಕಂತು ಯಾವಾಗ ಬರುತ್ತೆ, ಇನ್ನು 4-5 ದಿನದಲ್ಲಿ ಬರುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಬಟ್ ಆದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ವಲ್ಲ ಅಂತ ನಾವು ನೋಡೋದಕ್ಕೆ ಹೋದಾಗ ಈಗ ನಿನ್ನೆ ಮಾಧ್ಯಮ ಮಿತ್ರರೊಂದಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಏಪ್ರಿಲ್ ತಿಂಗಳ ಹಣ ಕೂಡ ಪ್ರೋಸೆಸ್ ಮಾಡಿದೀವಿ, ಬಿಲ್ ಅನ್ನ ರೆಡಿ ಮಾಡಿದೀವಿ. ಇನ್ನೊಂದು ವಾರದಲ್ಲಿ ಏಪ್ರಿಲ್ ತಿಂಗಳ ಹಣ ಕೂಡ ಬಿಡುಗಡೆ ಮಾಡ್ತೀವಿ. 3 ತಿಂಗಳು 4 ತಿಂಗಳು ಹಣ ಬರೋದು ಬಾಕಿ ಇಲ್ಲ. ನಾವು ಆಲ್ರೆಡಿ ಫೆಬ್ರವರಿವರೆಗೂ ಹಣ ಹಾಕಿದೀವಿ. ಇನ್ನು ಮಾರ್ಚ್ ತಿಂಗಳು ಒಂದೇ ಪ್ರಾಬ್ಲಮ್ ಆಗಿರೋದು. ಮಾರ್ಚ್ ತಿಂಗಳು ಅದು ನಮಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಹೊರತು ಬೇರೆ ಏನೂ ಅಲ್ಲ. ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಪ್ರೋಸೆಸ್ ಮಾಡಿ ಜಮಾ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ನಮಗೆ ಗುಡ್ ನ್ಯೂಸ್ ಏನು, ಈಗ ಕಳೆದ 4-5 ದಿನದ ಹಿಂದೆನೆ ಬಿಡುಗಡೆ ಮಾಡ್ತೀವಿ ಇನ್ನೊಂದು 3-4 ದಿನದಲ್ಲಿ ಅಂತ ಹೇಳಿದ್ರು. ಆದ್ರೆ ಬಿಡುಗಡೆ ಮಾಡಿಲ್ಲ. ಈಗ ಏಪ್ರಿಲ್ ತಿಂಗಳ ಹಣ ಕೂಡ ನಾನು ಬಿಲ್ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಮಾರ್ಚ್ ತಿಂಗಳ ಹಣನೇ ಇನ್ನೂ ಕೂಡ ಬಂದಿಲ್ವಲ್ಲ ಸರ್, ಇದೇನ್ ಗುಡ್ ನ್ಯೂಸ್ ಆಗುತ್ತೆ ಅಂತ ನೀವು ಹೇಳ್ಬೋದು. ಖಂಡಿತವಾಗ್ಲೂ ಹೌದು, ನೀವು ಇದೇ ರೀತಿ ಯೋಚನೆ ಮಾಡ್ತೀರಾ ಅಂತ. ಬಟ್ ಆದ್ರೆ ಇಲ್ಲಿ ಒಂದು ನಾವು ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂದ್ರೆ, ಅಟ್ಲೀಸ್ಟ್ ಹಣ ಬಿಡುಗಡೆ ಹಂತಕ್ಕೆ ಬಂದ್ರೆ ಇನ್ನ ಟೆಕ್ನಿಕಲ್ ಇಶ್ಯೂ ಏನೇ ಇದ್ರೂ ಸಹ ಹಣ ಜಮಾ ಆಗೋದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಓಕೆನಾ. ಬಿಲ್ ರೆಡಿ ಮಾಡಿದೀವಿ, ಇನ್ನೊಂದು ವಾರದಲ್ಲಿ ಏಪ್ರಿಲ್ ತಿಂಗಳ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣ ಇದೇ ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗೋದಂತೂ ಪಕ್ಕ. ಯಾಕೆಂದ್ರೆ ಈಗ ಬಿಡುಗಡೆ ಹಂತಕ್ಕೆ ಬರ್ತಾ ಇದೆ ಓಕೆನಾ. ಇನ್ನ ಏಪ್ರಿಲ್ ಲೇಟ್ ಆಗುತ್ತೆ, ನಾವು ಮಾರ್ಚ್ ಮಾತ್ರ ಕೊಡ್ತೀವಿ ಆ ರೀತಿ ಹೇಳಿಲ್ವಲ್ಲ. ಹಾಗಾಗಿ ಈಗ ಮಾರ್ಚ್ ತಿಂಗಳ ಹಣ ಇನ್ನೇನು ಬಿಡುಗಡೆ ಮಾತ್ರ ಮಾಡಬೇಕು, ಎಲ್ಲ ಸಿದ್ಧತೆ ಆಗೋಗಿದೆ. ಅದರ ಜೊತೆಯಲ್ಲಿ ಏಪ್ರಿಲ್ ಕೂಡ ನಾವು ಬಿಡುಗಡೆ ಸದ್ಯದಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬೇಕಾದ್ರೆ 15 ಡೇಸ್ ಲೇಟ್ ಆಗಲಿ, ಫಸ್ಟ್ ಮಾರ್ಚ್ ತಿಂಗಳ ಹಣವನ್ನ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಇವರು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಈಗ ಡೀಟೇಲ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ. ಅವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ನಿಮಗೆ ಪ್ರೂಫ್ ಸಮೇತ ವಿವರಣೆಯನ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ. ಪ್ರೂಫ್ ಎಲ್ಲಿದೆ ಸರ್ ಹಾಗಾದ್ರೆ ಅಂತ ನೋಡೋದಕ್ಕೆ ಹೋದ್ರೆ, ಪ್ರೂಫ್ ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನಲ್ಲಿ ಲಿಂಕ್ ಅನ್ನ ಪೋಸ್ಟ್ ಮಾಡಿರ್ತೀನಿ. ಅವ್ರು ಮಾತಾಡಿರೋದು ದಯವಿಟ್ಟು ತಪ್ಪದೆ ಎಲ್ಲರೂ ಜಾಯಿನ್ ಆಗಿ ವೀಕ್ಷಣೆ ಮಾಡಿ. ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಎಲ್ಲಿದೆ ಅಂತ ನೋಡಕ್ ಹೋದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ. ತಪ್ಪದೆ ನೀವು ಜಾಯಿನ್ ಆಗಿ ವೀಕ್ಷಣೆಯನ್ನ ಮಾಡಬಹುದಾಗಿರುತ್ತೆ ಓಕೆನಾ. ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈ ಮಾರ್ಚ್ ಹಣದ ಜೊತೆಗೆ ಏಪ್ರಿಲ್ ಕೂಡ ಪ್ರೋಸೆಸ್ ಆಗ್ತಾ ಇದೆ. ಮಾರ್ಚ್ ಫಸ್ಟ್ ಬಿಡುಗಡೆ ಆಗಿ ಏಪ್ರಿಲ್ ತಿಂಗಳ ಹಣ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಏನಿದೆ ಈ ನೈಜ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡಿದ್ದೇನೆ. ಸರ್ಕಾರ ಹೇಳಿದ ಸಮಯಕ್ಕೆ ಸರಿಯಾಗಿ ಹಣ ಬಿಡುಗಡೆ ಮಾಡಿದ್ರೆ ನಮಗೂ ಸಹ ಖುಷಿ ಆಗುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.